ಅನುದಿನದ ಆಹಾರ ಜುಲೈ 14 ಮಂಗಳವಾರ. ಬೆಂಕಿಯಿಂದ ಒತ್ತಿ ಉರಿಯುವ ಜೀವನ. ಜ್ಞಾನೋಕ್ತಿಗಳು 26, 20 ಮತ್ತು 22ನೇ ವಚನ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿಕೋರನು ಇಲ್ಲದಿದ್ದರೆ ಜಗಳವು ಶಮನವಾಗುವುದು. ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು, ಇವು ಹೊಟ್ಟೆಯೊಳಕ್ಕೆ ಇಳಿಯುವವು. ಬೆಂಕಿಯು ನಿರಂತರವಾಗಿ ಉರಿಯುತ್ತಿರಬೇಕಾದರೆ ಅದಕ್ಕೆ ಸದಾ ಕಟ್ಟಿಗೆಯನ್ನು ಹಾಕುತ್ತಿರಬೇಕು. ಅದೇ ರೀತಿಯಾಗಿ ದೇವರ ಪ್ರೀತಿಯ ಬೆಂಕಿಯು ನಿಮ್ಮ ಹೃದಯಗಳಲ್ಲಿ ಉರಿಯುತ್ತಿರಬೇಕಾದರೆ ನೀವು ಇತರರೊಂದಿಗೆ ಕ್ರಿಸ್ತನ ಬಗ್ಗೆ ನಿರಂತರವಾಗಿ ಮಾತನಾಡುತ್ತಿರಬೇಕು. ನಮ್ಮ ಕರ್ತನು ಹೀಗೆ ಹೇಳಿದ್ದಾನೆ, ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು, ಅದು ಅವರನ್ನು ತಿಂದು ಬಿಡುವುದು. ಯೆರೆಮೀಯ 5ನೇ ಅಧ್ಯಾಯ 14ನೇ ವಚನ. ಎಲೀಯನು ಆಕಾಶದಿಂದ ಬೆಂಕಿ ಇಳಿದು ಬರಬೇಕೆಂದು ಬಯಸಿದಾಗ ಅವನು ಜನರೆಲ್ಲರನ್ನು ಕರ್ಮೆಲ್ ಪರ್ವತದ ಬಳಿ ಒಟ್ಟುಗೂಡಿಸಿದನು. ಅವರನ್ನು ಕರೆದು ನನ್ನ ಹತ್ತಿರ ಬನ್ನಿರಿ ಎಂದಾಗ ಜನರೆಲ್ಲರೂ ಅವನ ಬಳಿಗೆ ಬಂದರು. 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 30ನೇ ವಚನ. ಆ ತರುವಾಯ ಎಲೀಯನು ಕಟ್ಟಿಗೆಯನ್ನು ಜೋಡಿಸಿ ಓರಿಯನ್ನು ತುಂಡು ಮಾಡಿ ಯಜ್ಞವೇದಿಯ ಮೇಲಿಟ್ಟು ಪ್ರಾರ್ಥಿಸಿದನು. ಆ ಪವಿತ್ರ ಗ್ರಂಥವು ಹೀಗೆ ದಾಖಲಿಸಿದೆ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನ, ಕಟ್ಟಿಗೆ, ಕಲ್ಲು, ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. 1 ಅರಸುಗಳ ಪುಸ್ತಕ 18ನೇ ಅಧ್ಯಾಯ 38ನೇ ವಚನ. ಇಂದಿಗೂ ನಮ್ಮ ಕರ್ತನು ತನ್ನ ಬೆಂಕಿಯನ್ನ ಕಳುಹಿಸಲು ಬಯಸುತ್ತಾನೆ. ಆತನು ತಾನೊಬ್ಬನೇ ದೇವರು ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಲು ನಿಮ್ಮ ಹೃದಯಗಳಲ್ಲಿ ಮತ್ತು ತನ್ನ ಜನರ ಮಧ್ಯೆ ಆ ಪರಲೋಕದ ಬೆಂಕಿಯನ್ನ ಸುರಿಸಲು ಹಂಬಲಿಸುತ್ತಾನೆ. ಆತನು ತನ್ನ ಮಕ್ಕಳನ್ನು ಪವಿತ್ರಾತ್ಮನ ಬೆಂಕಿಯಿಂದ ದೀಕ್ಷಾ ಸ್ನಾನ ಮಾಡಿಸಲು ಅಪೇಕ್ಷಿಸುತ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಆ ಬೆಂಕಿಯು ನಿರಂತರವಾಗಿ ಉರಿಯುತ್ತಿರಬೇಕೆಂದು ಆತನು ಹಂಬಲಿಸುತ್ತಾನೆ. ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ. ಲೂಕ 12ನೇ ಅಧ್ಯಾಯ 49ನೇ ವಚನ. ಪೇತ್ರನು ಒಮ್ಮೆ ಕೊರ್ನೇಲನ ಮನೆಯಲ್ಲಿ ನಿಂತು ಸುವಾರ್ತೆಯನ್ನು ಸಾರಿದನು. ಅನೇಕ ಅನ್ಯ ಜನರು ಅಲ್ಲಿ ಬೆಂಕಿಗೆ ಸಿದ್ಧಪಡಿಸಿದ ಕಟ್ಟಿಗೆಯಂತೆ ನೆರೆದಿದ್ದರು. ಪೇತ್ರನು ದೇವರ ಜೀವವುಳ್ಳ ಹಾಗೂ ಜೀವ ನೀಡುವ ವಾಕ್ಯವನ್ನ ಸಾರುತ್ತಿದ್ದಾಗ ಜನರ ಮಧ್ಯೆ ಆತ್ಮನ ಬೆಂಕಿಯು ಹೊತ್ತಿಕೊಂಡಿತು. ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನ ಕೇಳಿದವರೆಲ್ಲರ ಮೇಲೆ ಆ ಪವಿತ್ರಾತ್ಮನ ವರವು ಇಳಿಯಿತು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 44ನೇ ವಚನ. ಇದು ಅಗ್ನಿ ಅಭಿಷೇಕದ ಕಾಲವಾಗಿದೆ. ಕರ್ತನು ಎಲ್ಲಾ ಮನುಷ್ಯರ ಮೇಲೆ ತನ್ನ ಆತ್ಮವನ್ನ ಸುರಿಸುವ ಸಮಯ ಇದಾಗಿದೆ. ಈತನ ಅಗ್ನಿ ಮತ್ತು ಅಭಿಷೇಕದ ವಾಗ್ದಾನವು ಜಗತ್ತಿನಾದ್ಯಂತ ಹೆಚ್ಚಾಗುತ್ತಾ ಸಾಗುತ್ತಾ ಇದೆ. ಆದರೆ ಇಲ್ಲಿ 2 ಸಂಗತಿಗಳು ಅತ್ಯಗತ್ಯ. ಮೊದಲನೇದಾಗಿ ಬೆಂಕಿ ಇಳಿದು ಬರಬೇಕು. ಎರಡನೇದಾಗಿ ಅದು ಇಳಿದು ಬಂದ ನಂತರ ನಿರಂತರವಾಗಿ ಉರಿಯುತ್ತಿರಬೇಕು. ಬಲಿಪೀಠದ ಕುರಿತು ದೇವರು
ಹೀಗೆ ಆಜ್ಞಾಪಿಸಿದ್ದಾನೆ. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಆರಿ ಹೋಗಬಾರದು. ಯಾಜಕ ಕಾಂಡ 6ನೇ ಅಧ್ಯಾಯ 13ನೇ ವಚನ. ಯಾಜಕನು ಪ್ರತಿ ಮುಂಜಾನೆ ಅದರ ಮೇಲೆ ಹಸಿರು ಕಟ್ಟಿಗೆಯನ್ನ ಇಡಬೇಕಾಗಿತ್ತು. ಅದೇ ರೀತಿ ನಾವು ಪ್ರತಿದಿನ ಪ್ರಾರ್ಥನೆ, ಆರಾಧನೆ, ದೇವರ ವಾಕ್ಯದ ಧ್ಯಾನ ಮತ್ತು ನಂಬಿಗಸ್ತಿಕೆಯ ಸಾಕ್ಷಿಯ ಮೂಲಕ ಆತ್ಮೀಕ ಬೆಂಕಿಗೆ ಆಹಾರವನ್ನು ನೀಡಬೇಕು. ಪ್ರಿಯ ದೇವರ ಮಕ್ಕಳೇ, ದಹಿಸುವ ಅಗ್ನಿಯಾಗಿರುವ ಕರ್ತನ ಸನ್ನಿಧಿಗೆ ಪ್ರತಿದಿನ ಬನ್ನಿರಿ. ನಿರೀಕ್ಷೆಯೊಂದಿಗೆ ಆತನ ಮುಂದೆ ನಿಂತುಕೊಳ್ಳಿರಿ. ಆತನು ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡುವಾತನು ಹಾಗೂ ಪವಿತ್ರಾತ್ಮನ ಬೆಂಕಿಯಿಂದ ನಿಮ್ಮನ್ನು ತುಂಬಿಸುವಾತನೂ ಆಗಿದ್ದಾನೆ ಮತ್ತು ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಗಳನ್ನಾಗಿ ಮಾಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ನೀವು ಆತನ ಸನ್ನಿಧಿಯಲ್ಲಿ ಕಾಯುತ್ತಿರುವಾಗ ಆತನ ಮೇಲಿರುವ ಅಗ್ನಿಯು ಖಂಡಿತವಾಗಿಯೂ ನಿಮ್ಮ ಮೇಲೆಯೂ ಬರುವುದು. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಾನು ಮೌನವಾಗಿದ್ದೆನು, ಒಳ್ಳೆಯದನ್ನಾದರೂ ಆಡದೆ ಸುಮ್ಮನಿದ್ದೆನು. ಆದರೆ ನನ್ನ ಸಂಕಟವು ಹೆಚ್ಚಿತು, ನನ್ನ ಹೃದಯದಲ್ಲಿ ಸಂತಾಪ ಉಕ್ಕಿತು. ನಾನು ಯೋಚಿಸುತ್ತಿರುವಲ್ಲಿ ಬೆಂಕಿಯುರಿಯಿತು. ಆಗ ನಾನು ಬಾಯಿ ಬಿಟ್ಟು ಮಾತನಾಡಿದೆನು. ಕೀರ್ತನೆ 39:2 ಮತ್ತು 3 ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಕೀರ್ತನೆ 10, 11, 12 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 1ರಿಂದ 20 ವಚನಗಳು. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಿ ನಡೆಸಲಿ.